ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಬೇಕು ಅಂದರೆ ನಾವು ಅವರಿಗೆ ಒಳ್ಳೆಯ ಫ್ಯಾಟ್ ಇರುವಂಥ ಆಹಾರಗಳನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಅವರಿಗೆ ನಾವು ಕೊಡುವ ಆಹಾರದಲ್ಲಿ ಒಳ್ಳೆಯ ಪ್ರೋಟೀನ್ ಇರಬೇಕು, ಒಳ್ಳೆಯ ಖನಿಜಾಂಶಗಳು ಇರಬೇಕು, ಒಳ್ಳೆಯ ಆಂಟಿ ಆಸಿಡ್ ಇರಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳನ್ನು ನಾವು ಕೊಡಬೇಕು. ಈ ಎಲ್ಲ ಆಹಾರಗಳನ್ನು ನಾವು ಅವರಿಗೆ ಕೊಡೋದ್ರಿಂದ ಅವರ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಅವರ ಏಕಾಗ್ರತೆ ಹೆಚ್ಚುತ್ತೆ. ಅವರಿಗೆ ಏನೇ ಓದಿದರೂ ಕೂಡ ತುಂಬ ದಿನಗಳ ಕಾಲ ಅದು ನೆನಪುಳಿಯುತ್ತೆ, ಬುದ್ಧಿಶಕ್ತಿ ಚುರುಕಾಗ್ತಾ ಹೋಗುತ್ತೆ. ಅವರಿಗೆ ಈ ಥರ ಎಲ್ಲ ಆಹಾರಗಳನ್ನು ಕೊಡೋದ್ರಿಂದ ಅವರಿಗೆ ಎಕ್ಸಾಮ್ಸ್ ಇದ್ದಾಗ ಟೆಸ್ಟ್ ಇದ್ದಾಗ ಅವ್ರು ಏನು ಓದಿದ್ರು ಅದು ಬೇಗನೆ ಅವರಿಗೆ ಎಕ್ಸಾಮಲ್ಲಿ ಚೆನ್ನಾಗಿ ನೆನಪಾಗುತ್ತೆ. ಹಾಗಾಗಿ ಅವರ ಬ್ರೈನ್ ಇಂಪ್ರೂವ್ ಆಗೋದಕ್ಕೆ, ಅವರ ಬ್ರೈನ್ ಚೆನ್ನಾಗಿ ಚುರುಕಾಗೋದಕ್ಕೆ ಈ ಎಲ್ಲ ಆಹಾರಗಳನ್ನು ನಾವು ಅವರಿಗೆ ಕೊಡಬೇಕಾಗುತ್ತೆ. ಹಾಗಾದರೆ ಆ ಆಹಾರಗಳು ಯಾವುವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಲು, ಕಾಗ್ನೇಟಿವ್ ಫಂಕ್ಷನ್ ಹೆಚ್ಚಾಗಲು, ಅವರಿಗೆ ಓದಿದ ತಕ್ಷಣ ನೆನಪುಳಿಯಲು ಏನು ಮಾಡಬೇಕು, ಯಾವ ಆಹಾರ ಕೊಡಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ನ್ಯಾಚುರಲ್ ಆಗಿ ನಾವು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಬುದ್ಧಿಶಕ್ತಿ ಹೆಚ್ಚಾಗಲು ಅನ್ನೋದನ್ನು ಇವಾಗ ನಾನು ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ತುಪ್ಪ ನಾವು ಡೈಲಿ 1 ಸ್ಪೂನ್ ಮಕ್ಕಳಿಗೆ ಕೊಡಬೇಕು. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ ಕೆ ಇದೆ. ತುಪ್ಪ ಕೊಡೋದ್ರಿಂದ ಬ್ರೈನ್ ಫಂಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಕ್ಕಳ ಬುದ್ಧಿಶಕ್ತಿ ಚುರುಕಾಗ್ತಾ ಹೋಗುತ್ತೆ. ಅವರಿಗೆ ಏನೇ ಓದಿದ್ರು ಕೂಡ ಬೇಗನೆ ತಲೆಯಲ್ಲಿ ಉಳಿಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತುಪ್ಪ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಡೈಲಿ 1 ಸ್ಪೂನ್ ತುಪ್ಪನ ನೀವು ಕೊಡ್ತಾ ಬನ್ನಿ. ಎರಡನೇದು ಬಂದುಬಿಟ್ಟು ಕೊಬ್ಬರೆಣ್ಣೆನ ಕೆಲವೊಬ್ಬರು ಅಡುಗೆಗೆ ಡೈಲಿ ಯೂಸ್ ಮಾಡ್ತೀರಾ, ಆದರೆ ಕೆಲವೊಬ್ಬರು ಯೂಸ್ ಮಾಡಲ್ಲ. ಕೆಲವೊಬ್ಬರು ಪ್ಯಾಕೆಟ್ ಎಣ್ಣೆನ ಯೂಸ್ ಮಾಡ್ತೀರಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸಾರು ನಾವು ಕೊಬ್ಬರೆಣ್ಣೆನ ಯೂಸ್ ಮಾಡಿಬಿಟ್ಟು ಅಡುಗೆ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ದೇಹದಲ್ಲಿ ಇರುವ ಬೇಡವಾದ ಕೀಟಾಣುಗಳನ್ನು ಸಾಯಿಸಲು ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಕೊಬ್ಬರೆಣ್ಣೆ ಬಳಸಿ ಅಡುಗೆ ಮಾಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳಲ್ಲಿ ಮರಗುಳಿತನ ಕಡಿಮೆ ಮಾಡೋದಕ್ಕೆ ಕೊಬ್ಬರೆಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕೊಬ್ಬರೆಣ್ಣೆಯಲ್ಲಿ ಅಡುಗೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮೆಮೊರಿ ಪವರ್ ಮಕ್ಕಳಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೂರನೇದು ಬಂದುಬಿಟ್ಟು ಮೊಟ್ಟೆ. ನಾವು ಡೈಲಿ 1 ಮೊಟ್ಟೆನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಏಕೆಂದರೆ ಮೊಟ್ಟೆಯಲ್ಲಿ ಕೋಲಿನ್ ಅನ್ನುವ ಒಂದು ಅಂಶ ಇರುತ್ತೆ. ಇದು ಬಹಳನೇ ಒಳ್ಳೆಯದು. ಮಕ್ಕಳಿಗೆ ಬ್ರೈನ್ ಪವರ್ ಇಂಪ್ರೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮಕ್ಕಳ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಡೈಲಿ ಒಂದೊಂದು ಮೊಟ್ಟೆ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. 4ನೇದು ಬಂದುಬಿಟ್ಟು ನೀವೇನಾದ್ರು ನಾನ್ ವೆಜಿಟೇರಿಯನ್ ಆಗಿದ್ದರೆ ಫಿಶ್ ಕೊಡಿ. ಫಿಶ್ ತುಂಬಾ ಒಳ್ಳೆಯದು. ಏಕೆಂದರೆ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದನ್ನು ಕೊಡೋದ್ರಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಆಲ್ ಫಿಶ್ ತಿಂದವ್ರ ತಲೆ ತುಂಬಾ ಚುರುಕಿರುತ್ತೆ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಹೇಳ್ತಾ ಇರ್ತಾರೆ. ಇನ್ನು ವೆಜಿಟೇರಿಯನ್ ನೀವೇನಾದ್ರು ಆಗಿದ್ದರೆ ಅಕ್ಸೆ ಬೀಜ ಕೊಡಿ, ಚಿಯಾ ಸೀಡ್ಸ್ ಕೊಡಿ. ಇದೆರಡೂ ಕೂಡ ತುಂಬಾ ಒಳ್ಳೆಯದು. ಇದು ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಗೋಡಂಬಿ, ಪಿಸ್ತಾ, ಬಾದಾಮಿ, ಆಮೇಲೆ ವಾಲ್ನಟ್ಟು ಇದನ್ನೆಲ್ಲ ಕೊಡೋದ್ರಿಂದನೂ ಅಷ್ಟೇ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಇದು ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ನಾವು ಒಂದು 5 ರಿಂದ 6 ಬಾದಾಮಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರು ತುಂಬಾ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೊಳಕೆ ಕಾಳು ಕೊಡಬೇಕು. ಮೊಳಕೆ ಕಾಳಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಮೊಳಕೆ ಕಾಳು ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗೋದ್ರ ಜೊತೆಗೆ ಮಕ್ಕಳ ಬೆಳವಣಿಗೆನೂ ಕೂಡ ಚೆನ್ನಾಗಾಗುತ್ತೆ. ಸೊ ಮೊಳಕೆ ಕಾಳನ್ನ ನೀವು ಆದಷ್ಟು ಮಕ್ಕಳಿಗೆ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ನುಗ್ಗೆ ಸೊಪ್ಪು ಅಷ್ಟೇ ತುಂಬಾ ಒಳ್ಳೆಯದು. ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ, ಪಲ್ಯ ಥರ ಮಾಡಿಬಿಟ್ಟು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪನ್ನು ಮಕ್ಕಳಿಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸಾರು ನೀವು ತಿನ್ನಿಸೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹಾಲಿನ ಉತ್ಪನ್ನಗಳನ್ನು ನಾವು ಮಕ್ಕಳಿಗೆ ಕೊಡಲೇಬೇಕು. ಇದರಿಂದ ಅಂತೂ ತುಂಬಾ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಾವು ಡೈಲಿ ಒಂದು ಲೋಟ ನೀವೇನಾದ್ರು ಹಾಲು ಕೊಡೋದಾದರೆ ಅದಕ್ಕೆ ಒಂದು ಚಿಟಿಕೆ ಅಷ್ಟನ್ನು ಹಾಕಿಬಿಟ್ಟು ನೀವು ಮಕ್ಕಳಿಗೆ ಹಾಲನ್ನು ಕೊಡೋದ್ರಿಂದ ಅವರ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ರೆಗ್ಯುಲರ್ ಆಗಿ ಮಕ್ಕಳಿಗೆ ಕೊಡಿ. ಇದರಲ್ಲೂ ಸಹ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಇದು ಕೂಡ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹಸಿರು ತರಕಾರಿಗಳನ್ನು ಜಾಸ್ತಿ ಕೊಡಿ. ಸೊಪ್ಪುಗಳನ್ನು ಕೊಡಿ. ಸೊಪ್ಪಿನ ಪಲ್ಯಗಳನ್ನು ಮಾಡಿಬಿಟ್ಟು ತರಕಾರಿಗಳ ಪಲ್ಯಗಳನ್ನು ಮಾಡಿಬಿಟ್ಟು ಅಥವಾ ತಿಂಡಿಗೆ ಜಾಸ್ತಿ ತರಕಾರಿಗಳನ್ನು ಯೂಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಏಕೆಂದರೆ ಇದರಲ್ಲಿ ವಿಟಮಿನ್ B12 ಇರುತ್ತೆ, ಫೋಲಿಕ್ ಆಸಿಡ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್, ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೆಮೊರಿ ಪವರ್ ಮಕ್ಕಳಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏಕೆಂದರೆ ಸೊಪ್ಪು ತರಕಾರಿಗಳಲ್ಲೆಲ್ಲ ಜಾಸ್ತಿ ನಾರಿನಂಶ ಇರೋದ್ರಿಂದ ಅವರು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡೋದ್ರ ಜೊತೆಗೆ ಮೆಮೊರಿ ಪವರು ಕೂಡ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಯಾವುದೇ ಥರ ಹೊಟ್ಟೆಗೆ ಸಂಬಂಧಪಟ್ಟ ಹೊಟ್ಟೆಯ ಸಮಸ್ಯೆಗಳು, ಮಲವಿಸರ್ಜನೆ ಸಮಸ್ಯೆ ಯಾವುದೂ ಸಹ ಬರೋದಿಲ್ಲ. ಯಾಕಂದರೆ ಸೊಪ್ಪಿನಲ್ಲಿ ಜಾಸ್ತಿ ನಾರಿನಂಶ ಇರುತ್ತೆ. ತರಕಾರಿಗಳಲ್ಲೂ ಅಷ್ಟೇ ಜಾಸ್ತಿ ನಾರಿನಂಶ ಇರೋದ್ರಿಂದ ಅವರ ಬ್ರೈನ್
ಇಂಪ್ರೂವ್ ಆಗೋದ್ರ ಜೊತೆಗೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಸೊಪ್ಪು ತರಕಾರಿಗಳನ್ನ ನಾವು ಆದಷ್ಟು ಜಾಸ್ತಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಡೈಲಿ ಒಂದೊಂದು ಫ್ರೂಟ್ಸ್ ಕೊಡಿ. ಆಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಪೇರ್ಲೆ ಹಣ್ಣು ಆಗಿರ್ಬೋದು, ಬನಾನಾ ಆಗಿರ್ಬೋದು, ದಾಳಿಂಬೆ ಹಣ್ಣು ಯಾವುದಾದ್ರೂ ಓಕೆ, ಅಥವಾ ಎಲ್ಲದನ್ನು ಮಿಕ್ಸ್ ಮಾಡಿ ಫ್ರೂಟ್ಸ್ ಸಲಾಡ್ ಥರ ನೀವು ಮಾಡಿಕೊಟ್ರೂ ಓಕೆ. ಮಕ್ಕಳಿಗೆ ಡೈಲಿ ಒಂದು ಸ್ವಲ್ಪ ಫ್ರೂಟ್ಸ್ ಕೊಡೋದ್ರಿಂದ, ಒಂದು ಬೌಲಷ್ಟು ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಒಳ್ಳೆಯ ವಿಟಮಿನ್ ಸಿ ರಿಚ್ ಇರುವಂತಹ ಆಹಾರಗಳು, ಆರೆಂಜು, ಪೇರ್ಲೆ ಹಣ್ಣು ಇವೆಲ್ಲ ನಾವು ಕೊಡೋದ್ರಿಂದ ಮಕ್ಕಳ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅವರ ಬುದ್ಧಿ ತುಂಬಾ ಚುರುಕಾಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಡೈಲಿ ಒಂದೊಂದು ಹಣ್ಣು ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಡೈಲಿ ಒಂದು ಹಣ್ಣು ಮಕ್ಕಳಿಗೆ ಕೊಡೋದ್ರಿಂದ ಅವರ ಬ್ರೈನ್ಗೆ ಸಾಕಷ್ಟು ಲಾಭ ಇದೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ನೀವು ಬ್ರೆಡ್ ಬಿಸ್ಕೆಟ್ ಕೊಡೋ ಬದಲು ಫ್ರೂಟ್ಸ್ ಕೊಡ್ಬೋದು, ಅಥವಾ ಮೆಳಿಕೆ ಕಾಳುಗಳನ್ನು ಕೊಡ್ಬೋದು. ಒಟ್ಟಾರೆ ನಾನು ಹೇಳಿರುವಂಥ ಇಷ್ಟು ಐಟಮ್ಸನ್ನು ನೀವು ಮಕ್ಕಳಿಗೆ ಕೊಡ್ತಾ ಬರೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಸ್ಟು ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ನಾವು ಏನು ಮಾಡಬೇಕು, ಯಾವ ಆಹಾರ ಕೊಡಬೇಕು ಅದನ್ನು ಫಸ್ಟು ನಾವು ಕೊಡಬೇಕು. ಅವರ ಮೆಮೊರಿ ಪವರ್ ಇಂಪ್ರೂವ್ ಆದಮೇಲೆ ನೀವೇ ನೋಡ್ತಾ ಬನ್ನಿ ಅವರ ಓದಿನಲ್ಲಿ ಯಾವ ಥರ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ, ಅವರು ಎಷ್ಟು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಚೇಂಜಸ್ಸು. ಸೊ ನಾನು ಹೇಳಿರುವಂಥ ಇಷ್ಟು ಆಹಾರ ಪದಾರ್ಥಗಳು ತುಂಬಾ ಇಂಪಾರ್ಟೆಂಟು. ಇದನ್ನೆಲ್ಲ ಕೊಡ್ತಾ ಬರೋದ್ರಿಂದ ನಿಮ್ಮ ಮಕ್ಕಳ ಮೆಮೊರಿ ಪವರು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.